ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Hello family members, welcome back to my channel. ಇವತ್ತು ಮತ್ತೆ ಟ್ರಿಪ್ ಹೋಗ್ತಾ ಇದ್ದೀನಿ. ಅದು ನಾನು ಒಬ್ಳೆ ಅಲ್ಲ, ಈ ಸತಿ 3 ಜನ ಹೋಗ್ತಾ ಇದ್ದೀವಿ. ಅದು ಒಂದೇ ಪ್ಲೇಸಿಗಲ್ಲ, 3 ಪ್ಲೇಸಿಗೆ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ ನಾವು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಈಸ್ 9 hours ಜರ್ನಿ ಇಲ್ಲಿಂದ, ನಮ್ಮ ಆನೇಕಲ್ಲಿಂದ ಯಾವ್ದ್ರಲ್ಲಿ ಹೋಗ್ತಿದೀವಿ ಅಂತ ಗೆಸ್ ಮಾಡಿ. ಫ್ರೀ ಬಿಟ್ಟಿದ್ದಾರೆ ಅಂತ KSRTC ಬಸ್ಸಲ್ಲಿ ಹೋಗ್ತಾ ಇದೀವಿ ಗೈಸ್. ಐ ಡೋಂಟ್ ನೋ ಎಲ್ಲಿ, ಮೈಕೈ ನೋವು, ಯಪ್ಪ ದೇವ ಹೆಂಗ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಅದೊಂದು ಸತಿ ಫ್ರೀ ಬಸ್ ಬಿಟ್ಟಿದಾರಲ್ಲ, ಅಷ್ಟೊಂದು ದೂರ ಎಲ್ಲ ಹೋಗಿಲ್ಲ ನಾವಿನ್ನೂ. ಫಸ್ಟ್ ಟೈಮ್ ಇದೆ. ಆನೇಕಲ್ಲಿಂದ ಬೆಂಗಳೂರು, ಬೆಂಗಳೂರಿಂದ ಆನೇಕಲ್ ಬಸ್ಸಿಗೆ ಓಡಾಡ್ತಿದ್ವಿ KSRTC ಬಸ್ಸಲ್ಲಿ ಅಷ್ಟೇ. ಅದನ್ನ ಬಿಟ್ಟು ಫಸ್ಟ್ ಟೈಮ್ ಎಲ್ಲೋ ಲಾಂಗ್ ಟ್ರಿಪ್ ಹೋಗ್ತಾ ಇರೋದು ಫ್ರೀ ಬಸ್ಸಲ್ಲಿ ಅಂತ ಹೇಳಿದ್ರೆ ಇದೇ ಫಸ್ಟ್ ಟೈಮು. ನೋಡೋಣ ಹೆಂಗಿರುತ್ತೆ, ಹೊಸದ ಎಕ್ಸ್ಪೀರಿಯನ್ಸು ಆ್ಯಂಡ್ ಏನೇನೆಲ್ಲ ಬಸ್ ಮಿಸ್ ಮಾಡ್ಕೊಳ್ತೀವಿ ಅಂತ. ಆ್ಯಂಡ್ ಆಲ್ರೆಡಿ ನನ್ನ ಫ್ರೆಂಡ್ ಒಬ್ಳು ಬಂದಿದ್ದಾಳೆ ಗೈಸ್. ಇವಳು ನಾವು ಇದರಲ್ಲಿ ರೀಲ್ಸಲ್ಲೆಲ್ಲ ನೋಡಿರ್ತೀರ. ಆ್ಯಂಡ್ ನಮ್ಮಮ್ಮ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಅಜ್ಜಿಯಲ್ಲಿ ಇದು ಮಾಡ್ತಾರೆ. ಹಾಯ್ ಅಣ್ಣಜ್ಜಿ, ಹಾಯ್ ಅಣ್ಣಜ್ಜಿ. ಹಾಂ ಬಾಯ್ ಬಾಯ್ ಅಂತಿದ್ದಾರೆ. ಓಕೆ ಗೈಸ್, ನಮ್ಮ ಪೂಜೆ ಮಾಡ್ತಿದ್ದಾರೆ. ಇವಾಗ ಹೊರಡಬೇಕು. ರೆಡಿ ಆಗ್ಬಿಟ್ಟಿದ್ದಾಳೆ ಗೈಸ್. ಏನಾದರೂ ಒಂದು ಇವಳು ಮಾಡ್ತಾನೆ ಇವಳಂತೂ ಗೈಸ್, ಅವಳಿಗೆ ಏನೂ ಗೊತ್ತಾಗಲ್ಲ. ಅಲ್ಲಿ ಬಿಟ್ಬಿಟ್ರೆ ಅವಳಿಗೆ ಏನೋ ಯಾವುದೋ. ಸೊ ಇವಾಗ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಮಜೆಸ್ಟಿಕ್ ಅಂತ ಹೇಳ್ತಿದ್ದೀನಿ ಕಣೆ. ಸೊ ಇವಾಗ ಮೆಜೆಸ್ಟಿಕ್ನ ರೀಚ್. ಗೈಸ್, ಇವರಿಬ್ರಿಗೂ ಏನೋ ಆಗೋಗ್ಬಿಟ್ಟಿದೆ. ಏನೋ ತಿನ್ಕೊಂಬಂದ್ಬಿಟ್ಟಿದ್ದಾರೆ, ಗೊತ್ತಿಲ್ಲ ಏನು ತಿನ್ಕೊಂಡು ಬಂದಿದ್ದಾರೋ. ನೋ ಗೈಸ್, ಇಲ್ಲ ಅವಳು ಮೆಜೆಸ್ಟಿಕ್ನ ಮಜಾಸ್ಟಿಕ್ ಗೈಸ್ ಟ್ರಿಪ್ಪಿಗೆ ಬಂದ್ಬಿಟ್ಟು ಫೋನ್ ಯೂಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಫೀಲ್ ಆಗ್ತಾ ಇದ್ದೀನಿ, ಅದು ಮೆಜೆಸ್ಟಿಕ್ಕಲ್ಲಿ. ನಿಮಗೆ ತುಂಬ ಚೆನ್ನಾಗಿದೆ. 3 ಜನ, ಅದು ಗೈಸ್ ಅವಳ ಎಕ್ಸ್ಪ್ರೆಷನ್ ನೋಡಿ ಗೈಸ್, ನೋಡೋಕ್ಕಾಗ್ತದೆ. ತುಂಬ ಚೆನ್ನಾಗಿದೆ ಅಲ್ವಾ ಗೈಸ್? ಫೈನಲಿ ವಿ ಆರ್ ಗೋಯಿಂಗ್ ಟು ಅದು V3 ಎಲ್ಲೂ ಹೋಗಿಲ್ಲ. ಇಷ್ಟು ಸಹ ಗ್ರೂಪ್ ಮಾತ್ರ V3 ಅಂತಿತ್ತು. ಇನ್ಮೇಲೆ ರಿಯಲ್ ಆಗಿ ಹೋಗ್ತಾ ಇದ್ದೀವಿ. ಸೊ ಗೈಸ್ ಈಗ ಮೆಜೆಸ್ಟಿಕ್ ಇಳಿದ್ಬಿಟ್ಟು, ಲೈಕ್ ಮೆಜೆಸ್ಟಿಕ್ಕಿಂದ ಆನೇಕಲ್ಲಿಂದ ಮೆಜೆಸ್ಟಿಕ್ ಬಂದ್ವಿ ನಾನ್ ಸ್ಟಾಪಲ್ಲಿ. ಬಟ್ ಆ್ಯಕ್ಚುಲಿ 6:30ಗೆ ಬಿಟ್ಟಿತ್ತು. ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ. ಏನು ಟ್ರಾಫಿಕ್ ಇದ್ದಿರೋದ್ರಿಂದ. ಆ್ಯಂಡ್ ನಾವು ಡೈರೆಕ್ಟ್ ಬಸ್ ಕೂಡ ತಿಂದಿಲ್ಲ. ಪಾಪ ನಮ್ಮ ಸಂಗೀತಾಗೆ ಅವಳು ಊಟ ತಿನ್ಕೊಂಡು ಬಂದಿದ್ದಿಲ್ಲ. ಆ್ಯಕ್ಚುಲಿ ಅವಳೆಲ್ಲೋ ಬೇರೆ ಕಡೆ ಇಂಟರ್ವ್ಯೂಗೆ ಹೋಗಿದ್ಲು, ಡೈರೆಕ್ಟ್ ಅಲ್ಲೇ ಬಂದಿದ್ದು. ಸೊ ಅವಳಿನ್ನೂ ಊಟ ಮಾಡಿರಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟು ನಿಲ್ಲಿಸ್ತಾರಲ್ಲ ಊಟಕ್ಕೆ ಅಂತ, ಸೊ ಅವಾಗ ಅವಳಿಗೆ ಊಟ ಮಾಡ್ತಾಳೆ. ಅದಾದಮೇಲೆ ಅಷ್ಟೇ ಗೈಸ್, ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ ನೋಡಿ, KSRTC ಬಸ್ಸಲ್ಲಿ. ಇವಾಗ 6 ಅವರ್ ಹೆಂಗೆ ಸರ್ವೈವ್ ಮಾಡೋದು, ಅದು ಮೇನ್ ಇಂಪಾರ್ಟೆಂಟ್ ಆಗಿದೆ. ಸೊ ಯಾರ್ಯಾರು ಯಾವ್ಯಾವ ಅವತಾರದಲ್ಲಿ ಮಲಗ್ತಾರೆ. ತೋರಿಸಿ ಅಂತ ಅವಾಗಿಂದ ಪೋಸ್ ಇಟ್ಕೊಂಡೆ ಅವಳು. ಓಕೆ ಗೈಸ್, ಆಯಿತು. ನಾನು ಹೊಸಪೇಟೆಯಲ್ಲಿ ಹೋದಾಗ ಮಾತಾಡೋಣ. ಅಯ್ಯೋ, ಪ್ಲೇಸ್ ಅನೌನ್ಸ್ ಮಾಡಿಬಿಟ್ಟೆ. ಹೊಸಪೇಟೆಯಿಂದ ನಾವು 2 ಪ್ಲೇಸ್ಗೆ ಹೋಗ್ತಿದ್ದೀವಿ. ಐ ಡೋಂಟ್ ನೋ ಯಾವ ಪ್ಲೇಸಿಗೆ ಫಸ್ಟ್ ಹೋಗ್ತೀವಿ ಅಂತ. ಅಲ್ಲಿ ನಾನು ಹೊಸಪೇಟೆಗೆ ರೀಚ್ ಆದಮೇಲೆ ಅಲ್ಲಿ ಏನೇನು ಮಾಡ್ತೀವಿ ಅಂತ ಅದಾದಮೇಲೆ ಹೇಳ್ತೀನಿ. ಸೊ ಅಲ್ಲಿವರೆಗೂ ಓಕೆ ಗೈಸ್. ಈಗ ನಾವು ಏನು ಬಸ್ ನಿಲ್ಲಿಸಿದ್ದಾರೆ ರೆಸ್ಟ್ ರೂಮ್ಗೆ, ಮತ್ತು ಊಟ ಮಾಡಿಕೊಡೋರು ಊಟ ಮಾಡ್ಕೊಳ್ಳಿ ಅಂತ. ಸೊ ಇದೇ ಜಾಗ ಅದು. ಆ್ಯಂಡ್ ನಮ್ಮ ಬಸ್ ಅದು. ಗೈಸ್ ಅಕ್ಕ ಆಲ್ರೆಡಿ ಏನೇ ತಿಂತಾ ಇದೆಯಾ ನೋಡ್ಗುರು, ಇದಕ್ಕೆ 100-150 ರೂಪಾಯಿ ಇಸ್ಕೊಂಡವ್ರು ಗಿರ ರೈಸ್ಗೆ. ಗೈಸ್ ಏನೇ ಹೇಳಿ ಆಚೆ ಬಂದವಾಗ ಹೆವಿ ಬೇಗ ತಿಂದಿತ್ತು. ಗೈಸ್ ಫೈನಲಿ ವಿ ಹ್ಯಾವ್ ರೀಚ್ಡ್ ಹಾಸ್ಪಿಟಲ್ಲೇ ವ್ಲಾಗ್ ಮಾಡಬೇಕಿತ್ತು, ಬಟ್ ಹಾಸ್ಪಿಟಲ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ನಾವು ರೀಚ್ ಆಗಿರೋದು ಕುಷ್ಟಗಿಯಲ್ಲಿ. ಸೊ ಇವಾಗ ಅದೇ ರೂಮ್ಸು ಫ್ರೆಶ್ ಅಪ್ ಆಗೋದಕ್ಕೆಲ್ಲ ನೋಡ್ತಿದ್ವಿ. ಹೇಗೆ ಅನಿಸ್ತು ಸಂಗೀತ ಜರ್ನಿ? ಟೈರ್ಡ್ಫುಲ್ ಆಗಿತ್ತು ಗೈಸ್.
ನಿಂಗೆ ಇವಳು ಬಿಡಿ ಲಾಸ್ಟು ನಾನು ನಿದ್ದೆನೇ ಮಾಡಿಲ್ಲ. ನಂಗೆ ನೈಟ್ ಶಿಫ್ಟ್ ಆಗಿರೋದು ನಂಗೆ ನಿದ್ದೆ ಬರಲಿಲ್ಲ. ಇವಳು ನಿದ್ದೆ ಮಾಡಿದ್ದಾಳೆ. ಇವಳು ಅರ್ಧಂಬರ್ಧ ನಿದ್ದೆ. ಸೊ ವೆದರ್ ಮಾತ್ರ ತುಂಬಾ ಚೆನ್ನಾಗಿದೆ ಗೈಸ್. ವೆದರ್ ಮಾತ್ರ ನೋಡಿ ಏನ್ ಸಖತ್ತಾಗಿದೆ. ಅಬ್ಬಾ ರೂಮ್ ಟೂರ್ ಕೊಡ್ಬೇಕಲ್ಲ. ಸೊ ಇದೇ ಗೈಸ್. ಓ ಮೈ ಗಾಡ್ ಗೈಸ್, ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾರು ನೀವೆಲ್ಲ? ಹೋಗಿ ಸ್ನಾನ ಮಾಡಿ ಹೋಗಿ ಗೈಸ್. ನಾವು ಬ್ರಷ್ ಎಲ್ಲ 3 ಜನನು ಬ್ರಷ್ ತಂದಿದ್ದೀವಿ. ಪೇಸ್ಟ್ ಯಾರಿಗೂ ತರ ಕಾಮನ್ ಸೆನ್ಸ್ ಇಲ್ಲ. ಇವಳಿಗಂತೂ ಕಾಮನ್ ಸೆನ್ಸ್ ಇಲ್ಲ. ಸೊ ಇದು ಬೆಡ್ ಗೈಸ್ ಗೊತ್ತು. ಇದು ಒಂದು ಮಿರರ್ ಇದೆ ಮೇಕ್ ಓವರ್ಗೆ. ಇದು ತುಂಬಾ ಚಂದ ಇದೆ, ನನ್ಗೆ ಇಷ್ಟ ಆಯ್ತು. ಅಂಡ್ ಒಂದು ಟಿವಿ ಇದೆ, ನೀರಿದೆ. ಅದಾದ್ಮೇಲೆ ಇಲ್ಲಿ ನಾರ್ಮಲ್ ಅಟ್ಯಾಚ್ ಬಾತ್ರೂಮ್. ಸೊ ಇಟ್ ಇಸ್ ಗುಡ್ ಗೈಸ್. ಬಂದಿದ ತಕ್ಷಣ ಚಾರ್ಜರ್ಗಳು ಯಪ್ಪ ಅವಾಗ್ಲಿಂದ ಇವಳಂತೂ ತಲೆ ತಿನ್ಬಿಟ್ಲು. ಇದು ನನ್ನ ಫೇವ್ರೆಟ್ ಪಾರ್ಟ್ ಈ ರೂಮಲ್ಲಿ. ಚೆನ್ನಾಗಿ ಕೊಟ್ಟಿದ್ದಾರಲ್ಲ, ನೈಸ್ ನೈಸ್ ಗೈಸ್. ಸೊ ಇವಾಗ ಫಟಾಫಟ್ ಅಂತ ಸ್ನಾನ ಮಾಡಿಕೊಂಡು ಫಸ್ಟ್ ಯಾರಾದ್ರೂ ಪೇಸ್ಟ್ ಕೆಳಗಡೆ ಹೋಗಿಸ್ಕೊಂಡು ಬನ್ನಿ. ಬೇಗ ನಾನು ನೀರು ಹಾಕಿರ್ತೀನಿ. ಓಕೆ ಗೈಸ್, ಮತ್ತೆ ನಾವು ಎಲ್ಲ ಹೋಗ್ತಿದೀವಿ ಅಂತ ರೆಡಿ ಎಲ್ಲ ಆಗ್ಬಿಟ್ಟು ಆಮೇಲೆ ತೋರಿಸ್ತೀವಿ ಗೈಸ್. ಈಗ ಎಲ್ಲ ರೆಡಿ ಆಗ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಅಂಜನಾದ್ರಿ ಬೆಟ್ಟಕ್ಕೆ. ಫಸ್ಟ್ ನಾವು ಪ್ಲಾನ್ ಇದ್ದಿದ್ದೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಅದು ಒಂದೇ ಪ್ಲಾನ್ ಇದ್ದಿದ್ದು. ಬಟ್ ಆಫ್ಟರ್ ಅದಾದ್ಮೇಲೆ ಅಂಜನಾದ್ರಿ ಬೆಟ್ಟ ಹಂಪಿಗೆ ಪ್ಲಾನ್ ಆಯಿತು. ಸೊ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ಟೈಮ್ಸ್ ನಾವು ರೆಡಿ ಆಗೋದ್ರಲ್ಲೇ ಲೇಟ್ ಆಗ್ಬಿಟ್ರಿ. ಇಷ್ಟೊಂದು ಆ್ಯಕ್ಚುಲಿ ಅಂಜನಾದ್ರಿ ಬೆಟ್ಟದಿಂದ ಇಳಿಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಾವಿನ್ನು ಹೋಗ್ತಿದ್ದೀವಿ. ಆ್ಯಂಡ್ ಲೊಕೇಶನ್ ಮತ್ತು ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಗೈಸ್ ನೋಡಿ. ಆ್ಯಂಡ್ ನಮ್ಮ ಹುಡುಗಿರೆಲ್ಲ ಹಿಂದೆ ಕುತ್ಕೊಂಡಿದ್ದಾರೆ. ಓಕೆ, ಸೊ ಅಲ್ಲಿ ಇಳಿದ್ಬಿಟ್ಟು ಹತ್ಬೇಕಂತೆ ಬೆಟ್ಟನ. ಹತ್ಲೇಬೇಕು, ಆಪ್ಷನ್ನೇ ಇಲ್ಲ, ಬೇರೆ ಆಪ್ಷನ್ನೇ ಇಲ್ಲ, ಹತ್ಲೇಬೇಕು. ನೋಡೋಣ ಹೆಂಗೆ ಇರುತ್ತೆ ಎಕ್ಸ್ಪೀರಿಯನ್ಸು ಅಂತ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಗೈಸ್ ಅಂಜನಾದ್ರಿ ಬೆಟ್ಟಕ್ಕೆ. ಕೇಳಿದ್ದೀನಿ ಫೇಮಸ್ಸು ಅಂತ, ಬಟ್ ನೋಡೋಣ ಹೆಂಗಿರುತ್ತೋ ಅಂತ. ಗೈಸ್ ಇವಾಗ ರೀಚ್ ಆದ್ವಿ ಅಂಜನಾದ್ರಿ ಬೆಟ್ಟ. ಇವಾಗ ಹುಡುಗಿರ ಬನ್ನಿ, ಹತ್ತಕ್ಕೆ ರೆಡಿನಾ ಬೆಟ್ಟನ? ನಾನು ರೆಡಿ ಗೈಸ್. ನಮ್ದು ಕಾಸ್ಟ್ಯೂಮ್ದು ಒಂದು ದೊಡ್ಡ ಕತೆ ಇದೆ. ರೀಚ್ ಅದೇ ಆಮೇಲೆ ಹೋಗ್ತಿರ್ತೀವಲ್ಲ ಅವಾಗ ಹೇಳೋಣ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಆಲ್ರೆಡಿ ಸ್ಟಾರ್ಟ್ ಮಾಡ್ತಿದ್ದೀವಿ. ರೆಡಿನಾ? ಇನ್ನು ಅತ್ತೆ ಎಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್. ನಮ್ಮೂರ್ ಸೈಡ್ ಗೈಸ್ ಈಗ ನಮಗೂ ತುಂಬ ಹೊಟ್ಟೆ ಹಶ್ವಾಗ್ತಾ ಇತ್ತು. ಲೈಕ್ ನೈಟ್ ಕೂಡ ತಿಂದಿರಲಿಲ್ಲ. ಸೊ ಅದಕ್ಕೆ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಊಟ ಟಿಫಿನ್ ಮಾಡಿಬಿಟ್ಟು ನಾನು ಸಂಗೀತ ಟಿಫಿನ್ ಮಾಡ್ತಿದ್ದೀವಿ. ನಾವೆಲ್ಲ ಒಂದೇ ಗ್ರೂಪ್. ಬಟ್ ಅವಳು ಟಿಫಿನ್ ಮಾಡ್ತಿಲ್ಲ, ಆಮೇಲೆ ಮಾಡ್ತಾಳೆ ಅಂತೆ. ಸೊ ಅದಕ್ಕೆ ನಾವು ಫಸ್ಟ್ ತಿಂದ್ಬಿಡ್ತೀವಿ. ಈ ಗುಹೆ ಒಳಗಡೆ ಬಗ್ಗಿ ಹೋಗ್ಬೇಕಂತೆ. ಇಷ್ಟೇ ಇಷ್ಟಿರೋದು ಗುಹೆ. ಓ ಮೈ ಗಾಡ್ ಗೈಸ್, ಇಷ್ಟು ಚಿಕ್ಕದ್ರಲ್ಲಿ ಬರ್ತಿರೋದು. ಆ್ಯಂಡ್ ಇನ್ನು ಅಷ್ಟೆಲ್ಲ ಇದೆ ಗೈಸ್. ತಿರುಗಿ ನೋಡ್ರಿ ಒಂದ್ಸತಿ. ಸಂಗೀತ ಗೈಸ್, ಅದು ಹಂಪಿ ಅಂತೆ ಗೈಸ್. ಗೈಸು ಮಾಡ್ತಿದ್ದೀನಿ. ಇವು ಕಡೆ ನೋಡೆ. ಗೈಸ್ ಇಲ್ಲಿಂದ ಎಷ್ಟು ಜನ ಇದ್ದಾರೆ ನೋಡಿ.
ಅನ್ಫಾರ್ಚುನೇಟ್ಲಿ ಫಸ್ಟ್ ಗೈಸ್ ಫೈನಲಿ ದರ್ಶನ ಆಯ್ತು. ಸಂಗೀತ, ಸುರೇಖಾ, ಗೈಸ್ ಫೈನಲಿ ದರ್ಶನ ಆಯ್ತು. ಹೆಂಗಿತ್ತು? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಸ್ಯಾಟಿಸ್ಫೈ ಆಯ್ತು ನೋಡ್ಕೊಂಡು. ಓಕೆ ಓಕೆ ಗೈಸ್ ಫೈನಲಿ ದರ್ಶನ ಆಯಿತು ಆ್ಯಂಡ್ ಈಗ ಹೊರಟಿದ್ದೀವಿ. ಈಗ ಹಂಪಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಅಂಜನಾದ್ರಿ ಬೆಟ್ಟ ಹತ್ಬಿಟ್ಟು ಇಳಿಯೋ ಅಷ್ಟೊತ್ತಿಗೆ ನಂಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಸೊ ತುಂಬ ಬಿಸಿಲು ಬೇರೆ ಇದೆ ಈ ಕಡೆ ಎಲ್ಲ. ಸೊ ಅದಕ್ಕೋಸ್ಕರ ದೇವರೇ ಕಾಪಾಡಪ್ಪ. ಸೊ ಬನ್ನಿ ಹೊರಡೋಣ ಇವಾಗ. ಡೈರೆಕ್ಟು ಕುಷ್ಟಗಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ್ಮೇಲೆ ಮತ್ತೆ ಮಂತ್ರಾಲಯಕ್ಕೆ ಹೋಗೋದು. ಮಂತ್ರಾಲಯಲ್ಲಿ ಅಲ್ಲೇ ಒಂದು ನೈಟ್ ಸ್ಟೇ ಮಾಡಿ ಈ ವ್ಲಾಗ್ ಅದು ಯಾವಾಗ ಎಂಡ್ ಮಾಡ್ತೀನೋ ಯಾವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ. ನೋಡೋಣ ಗೈಸ್ ಏನಾಗ್ತದೆ ಮುಂದೆ. ಏನು ಸಂಗೀತ ಏನೋ ಹೇಳ್ತಿದ್ಯಾ? ಈ ಊರ್ ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ, ಮತ್ತೆ ಹೋಗ್ಬೇಕು ಅನಿಸ್ತಾ ಇದೆ ಇಲ್ಲಿ. ಓಕೆ ಓಕೆ ಗೈಸ್ ಚಿಲ್ಲಾಗಣ ಬನ್ನಿ. ಗೈಸ್ ಅಲ್ಲಿಂದ ಎಲ್ಲಿ ನಾವು ಕಾರಲ್ಲಿ ವ್ಲಾಗ್ ಮಾಡಿದ್ದು ಸ್ಟಾಪ್ ಮಾಡಿದ್ದು. ನಾನಂತೂ ರೂಮಿಗೆ ಬಂದು ಇದು ಎಕ್ಸ್ಟ್ರಾ ಕ್ಯಾಮ್ರಾ ಕಂಟೆಂಟ್ಗೋಸ್ಕರ ಇದು ಎಕ್ಸ್ಟ್ರಾ. ಸೊ ಅಲ್ಲಿಂದ ಬಂದ್ವಿ, ಬಟ್ ಎಲ್ಲ ಖಾಲಿ ಆಗಿದೆ. ಕಟ್ ಮಾಡಿಬಿಡಿ ಆಮೇಲೆ, ಓಕೆನಾ? ಅದು ಎಡಿಟೆಡ್ ಇಲ್ಲ ಗೈಸ್. ಸೊ ಆಕ್ಚುಲಿ ಇದನ್ನ ಮೊದಲೇ ತೋರಿಸ್ಬೇಕಿತ್ತು, ಬಟ್ ತೋರ್ಸಕ್ಕಾಗಲಿಲ್ಲ. ಎಲ್ಲ ಇಷ್ಟೇ ಗೈಸ್ ನಾವು ತಿಂದಿರೋದು, ಇನ್ನೇನು ತಿಂದಿಲ್ಲ. ಸೊ ಇವಾಗ ಬಸ್ ಇದೆ 4 o'clockಗೆ. ಸೊ ಹೊರಡಬೇಕು. ಆಲ್ ಥ್ಯಾಂಕ್ಸ್ ಟು ಕುಷ್ಟಗಿ ಪೀಪಲ್, ಅಮಿತ್, ಭರತ್, ವಿಶ್ವ. ಇಲ್ಲ ನಮ್ಮ ಮ್ಯಾನೇಜರ್ ಹೆಸರು ಅಮಿತ್. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸೊ ಅದಾದ್ಮೇಲೆ ರಾಯಚೂರು ಬಸ್, ಸಿಂಧನೂರು, ಅದಾದ್ಮೇಲೆ ರಾಯಚೂರು ಬಸ್ ಹತ್ಕೊಂಡು ಮಂತ್ರಾಲಯಕ್ಕೆ ಹೋಗ್ಬೇಕು. ಸಿಂಧೂರು ಆದ್ಮೇಲೆ ಮಾನವಿ ಬರುತ್ತೆ. ಮಾನವಿ ಆದ್ಮೇಲೆ ಬಸ್ ಹೇಳ್ತಿರೋದು ನಾನು. ಓಕೆ ನನಗೆ ಟಯರ್ಡ್ ಆಗಿ ಹೋಗ್ಬಿಟ್ಟಿದೆ. ವ್ಲಾಗ್ ಮಾಡೋದಕ್ಕೂ ಆಗ್ತಾ ಇಲ್ಲ, ನನಗೆ ಶಕ್ತಿ ಇಲ್ಲ. ನಿದ್ದೆ ಬರ್ತೈತೆ, ನಿದ್ದೆ ಅಂದ್ಕೊಳಪ್ಪ. ಇವ್ರಂದ್ರೂ ಫುಲ್ ನಿದ್ದೆಲ್ಲಿ ಮುಳುಗೋಗ್ಬಿಟ್ಟವ್ರೆ. ಫುಲ್ ವಿಡಿಯೋ ಬಂದ ತಕ್ಷಣ ಮುಖದಲ್ಲಿ ಬ್ರೈಟ್ನೆಸ್ ಬರುತ್ತೆ, ವಿಡಿಯೋ ಆಫ್ ಆದ ತಕ್ಷಣ ಕಲಾಸ್. ನಾನಂತೂ ಬಿಡಿ, ಇವ್ರಂತ್ರ ಆಲ್ವೇಸ್ ಫುಲ್ ಬ್ರೈಟ್ನೆಸ್. ನಾನು ಅವಾಗ ಸ್ವಿಚ್ ಆನ್ ಓಕೆ, ಸ್ವಿಚ್ ಆಫ್. ವ್ಲಾಗ್ ಇಲ್ಲಿಗೆ ಮುಗಿತು, ಎಂಡ್ ಬೈ. ಗೈಸ್ ನಾವೆಲ್ಲ ಇವಾಗ ಅಜ್ಜಿ ನೀರು ಹಾಕ್ಬಿಟ್ಟಿದ್ದೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕಂದ್ರೆ ನಾವು ಎಲ್ಲಕ್ಕೆ ಅಲ್ಲ, ಇದು ಪಾನ್ ಸ್ವೀಟ್ ಪಾನ್. ಸೊ ಬೀಡ ಅಲ್ಲ, ಇದು ಲೈಕ್ ವೈಸ್ ಅಡಿಕೆ ಎಲ್ಲ ಹಾಕಿದಾರೆ. ಎಲ್ಲಕ್ಕೆ ಹೆಂಗೆ ಅನಿಸ್ತಿದೆ? ಸಾಕಾಗೈತೆ. ನೋ ಎಡಿಟ್ ಚೆನ್ನಾಗಿದೆ, ಚೆನ್ನಾಗಿ ಕೊಡು ಸ್ವಲ್ಪ ಅಂತ ಹೇಳಿದ್ದು. ತುಂಬ ಖುಷಿ ಆಯಿತು. ಆಲ್ ಕ್ರೆಡಿಟ್ಸ್ ಗೋಸ್ ಟು ಭರತ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಗೋಸ್ ಟು ಭರತ್ ಆ್ಯಂಡ್ ಟೀಮ್. ಈ ಪ್ರೀತಿಗಾಗಿ, ಚಪ್ಪಾಳೆಗಾಗಿ, ಅಭಿಮಾನಕ್ಕಾಗಿ ಕನಸು ಕಂಡೆನ. ಭರತ್, ವಿಶ್ವ, ಅಮಿತ್ ಅಲ್ವೇನೆ? ಸ್ವಲ್ಪ ಕೂಡ ಸ್ಟೇಜಸ್ ಅಂತ ಅನಿಸಿಲ್ಲ, ಖುಷಿ ಆಯಿತು. ನನಗೂ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಸೊ ನನಗೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಿ ಅಂತ ಅನಿಸ್ಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಟ್ಟು. ಥ್ಯಾಂಕ್ಸ್ ಫಾರ್ ದೆಮ್. ನೀವು ಬೆಂಗಳೂರಿಗೆ ಬಂದಾಗ ನಮ್ಮನ್ನ ಮೀಟ್ ಮಾಡಿ ಹಾಂ, ನಾವು ಅವಾಗ ನಮ್ಮ ಬೆಂಗಳೂರು ಹೇಗಿದೆ ಅಂತ ತೋರಿಸ್ಕೊಡ್ತೀವಿ. ನಿಮ್ಮ ಮಟ್ಟಿಗೆ ಆಗದೆ ಇದ್ರು ನಮ್ಮ ಕೈಲಾದಷ್ಟು ನಾವು ಟ್ರೀಟ್ ಕೊಡಿಸ್ತೀವಿ. ಎಕ್ಸಾಕ್ಟ್ಲಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.